ಕ್ರಿಶ್ಚಿಯನ್ರಿಗೆ 250 ಕೋಟಿ. ಅಂದರೆ ಇದೊಂದು ರೀತಿ ಸಿದ್ದರಾಮಯ್ಯನವರು ಓಟಿನ ಋಣ ತೀರ್ಸೋಕ್ಕೆ, ಮುಸ್ಲಿಮರ ಓಟಿನ ಋಣ ತೀರ್ಸೋಕ್ಕೆ ಓಟಿನ ಬಡ್ಜೆಟ್ ಅಷ್ಟೇ ಇದು. ಮುಸ್ಲಿಮರ ಹೇಳ್ದೆ ಸಾಬರ್ ಬಡ್ಜೆಟ್ಟು, ಮುಸ್ಲಿಮರ ಬಡ್ಜೆಟ್ಟು ಓಟಿನ ಋಣ ತೀರ್ಸೋ ಅಂತ ಬಡ್ಜೆಟನ್ನು ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ. ಎತ್ತಿನ ಹೊಳೆಗೆ ಹೇಳಿದ್ದಾರೆ, ಎತ್ತಿನ ಹೊಳೆಯನ್ನು ಕಂಪ್ಲೀಟ್ ಮಾಡಲಾಗುವುದು. ಹಣ ಎಷ್ಟಿಟ್ಟಿದ್ದಾರೆ ಏನು ಹೇಳಿಲ್ಲ. ಹೇಳಿದಾರ ಸುರೇಶ್ ಗೌಡ? ಏನು ಹೇಳಿಲ್ಲ. ಹಣ ಎಷ್ಟಿಟ್ಟಿದ್ರೆ ಹೇಳಿಲ್ಲ. ಕೃಷ್ಣೆ ಬಗ್ಗೆ ಹೇಳಿದ್ದಾರೆ, ಹಣ ಎಷ್ಟಿಟ್ಟಿದ್ದೀನಿ ಹೇಳಿಲ್ಲ. ನೀರಾವರಿಗೆ ಏನು ಹೇಳಿಲ್ಲ ಅವರು. ಆಮೇಲೆ ತುಂಗೆಗೂ ಇಲ್ಲ, ಅದಕ್ಕೂ ಇಲ್ಲ. ಇನ್ನೊಂದು ಹೇಳಿದ್ದಾರೆ, ಆಹಾ ಗಂಟಲು ಒಣಗಿದೆ, ಅವ್ರ ಕವಿತೆ. ಆಹಾ ಗಂಟಲು ಒಣಗಿದೆ, ತಗೋ ಒಂದು ಗುಟುಕು ನೀರು ಅಂತ. ಆಹಾ ಗಂಟಲು ಒಣಗಿದೆ, ಒಂದು ಗುಟುಕು ನೀರು ಕೊಡು. ಅಭಿವೃದ್ಧಿಗೆ ಒಂದು ತೊಟ್ಟು ನೀರು ಇಲ್ಲ ಇಲ್ಲಿ. ಗಂಟ್ಲು ಒಣಗೋಗಿರೋದಕ್ಕೆ ಒಂದು ಗುಟ್ಕು ನೀರು ಕೊಡ್ಬೇಕಂತೆ. ಒಂದು ಗುಟ್ಕು ನೀರಲ್ಲ, ನೀರಾವರಿ ಯೋಜನೆಗೆ ಒಂದು ತೊಟ್ಟು ನೀರು ಇಲ್ಲ, ಒಂದು ತೊಟ್ಟು ನೀರು ಇಲ್ಲ. ಬೆಂಗಳೂರಿಗೆ ಎಲ್ಲ ಫುಲ್ ಅಂಡರ್ಗ್ರೌಂಡೇ. ಇನ್ಮೇಲೆ ಯಾರು ರೋಡಾಗಿ ಓಡಾಡಂಗಿಲ್ಲ, ಎಲ್ಲ ಅಂಡರ್ಗ್ರೌಂಡಾಗೆ ಓಡಾಡಬೇಕು. 40,000 ಕೋಟಿ. ಎಲ್ಲಪ್ಪ ಮುನಿರತ್ನ ಮಕ ಈ ಕಡೆ ತಿರುಗಿಸು. 40,000 ಕೋಟಿ. ನಾನು ಬುರ್ರತ್ತಮ್ಮನ ಕೇಳಿದೆ, ಯಾವಾಗಪ್ಪ ಉದ್ಘಾಟನೆಗೆ ಹೋಗ್ತೀಯ ಅಂತ. ಹೋಗ್ತೀನಿ ಸರ್, 2040ನೇ ಇಸ್ವಿಗೆ ಹೋಗ್ತೀನಿ ಸರ್ ಅಂತದ್ದು, ಗುದ್ಲಿ ಪೂಜೆಗೆ. ಈಗ ಇದು ಪೆರಿಫಲ್ ರೋಡು, ಅದನ್ನೇ 20 ವರ್ಷದಿಂದ ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಯಾರು ಟೆಂಡರ್ ಕರೆದ್ರು ಯಾರು ಬರಲ್ಲ, ಇದಕ್ಕಂತೂ ಯಾರು ಬರೋದೇ ಇಲ್ಲ. ಅಂದರೆ ಬೆಂಗಳೂರು ಜನತೆಗೆ ಮೂಗಿಗೆ ತುಪ್ಪ ಸವರಿಸೋ ಅಂತ ಒಂದು ಯೋಜನೆಗಳನ್ನು ಇಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಷ್ಟೇ. ಇದ್ರ ಯಾವುದರಲ್ಲೂ ರಿಯಾಲಿಟಿ ಇಲ್ಲ. ಅವರು ಕಸದ ಬಗ್ಗೆ ಒಂದೇ ಒಂದು ಪ್ರಸ್ತಾವನೆಯೂ ಇಲ್ಲ. ಕಸದ ಬಗ್ಗೆ ನಾವೇನು ಮಾಡ್ತೀರಿ ಅಂತ. ಈಗ ಬಿದ್ದಿರೋ ಗುಂಡಿಗಳು ಮುಚ್ಚಕ್ಕೆ ಪ್ರಸ್ತಾವನೆ ಇಲ್ಲ ಇದರಲ್ಲಿ. ಅಂದರೆ ಒಟ್ಟಾರೆ ಈ ಬಡ್ಜೆಟ್ಟು ಇಷ್ಟೊಂದು ಪುಸ್ತಕ, ದೊಡ್ಡ ಪುಸ್ತಕ ಓದ್ತಾ ಇದ್ದಾರೆ. ಸುಮಾರು 190 ಪೇಜು, 93 ಪೇಜು. ಆ 193 ಪೇಜಲ್ಲಿ ಹೊಸತನ ಏನೂ ಇಲ್ಲ. ಏನೋ ಪಾಪ ಪೆನ್ಷನ್ನು, ಓಲ್ಡ್ ಏಜ್ ಪೆನ್ಷನ್ನು ಜಾಸ್ತಿ ಮಾಡಿದಾರಾ? ಇಲ್ಲ. ವಿಡೋ ಪೆನ್ಷನ್ನು ಜಾಸ್ತಿ ಮಾಡಿದಾರಾ? ಹಾಂ, ಇಲ್ಲ. ಬಾಟಲ್ ರೇಟ್ಗಳು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದರಿಂದ ಇದರಲ್ಲಿ ಯಾವುದೇ ರೀತಿಯಾದಂಥ ಹೊಸತನ ಇಲ್ಲದೆ ಇರತಕ್ಕಂಥ ಕಾಟಾಚಾರದ ಬಡ್ಜೆಟ್ಟು, ಒಂದು ರೀತಿ ಮುಸ್ಲಿಮರನ್ನು ಓಲೈಕೆ ಮಾಡುವ ಮುಸ್ಲಿಮರ ಬಡ್ಜೆಟ್ಟು, ಮುಸ್ಲಿಮರ ಬಡ್ಜೆಟ್ಟು, ಜನವಿರೋಧಿ, ಯಾವುದೇ ಬಡವರಿಗೆ ಉಪಯೋಗ ಆಗುವಂಥ ಅಭಿವೃದ್ಧಿ ಕಾರ್ಯಗಳು ಇದರಲ್ಲಿ ಯಾವುದೂ ಇಲ್ಲ. ಮಾಡ್ತೀರಿ ನೋಡ್ತೀರಿ ಅನ್ನೋ ಬಡ್ಜೆಟ್ ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ. ಬೆಂಗಳೂರಿಗೆ ಹೆಚ್ಚಿನ ಅನುದಾನ ಕೊಟ್ಟಿರೋದು ಯಾರನ್ನಾದ್ರೂ ಮೆಚ್ಚೋದಕ್ಕೆ ಕೊಟ್ಟಿದ್ದಾರಾ ಅಂತ? ಬೆಂಗಳೂರಿಗೆ ಎಲ್ಲ ನಾನು ಹೇಳಿದ್ನಲ್ಲ, ಈ ಟನಲ್ ರೋಡ್ 40,000 ಕೊಟ್ಟಿದ್ದಾರೆ. ಆಗುತ್ತಾ? ಆಗೋದೇ ಇಲ್ಲ. ಅದು ಅದೇ ಪ್ಲಾನ್ ಅಷ್ಟೇ, ಇದು ಪ್ಲಾನ್ ಅಷ್ಟೇ. ಇದರಲ್ಲಿ ಬೆಂಗಳೂರಿಗೆ ಏನು ತಿರುಳಿಲ್ಲ. ಇದರಲ್ಲಿ ಬೋಗಸ್ ಬಡ್ಜೆಟ್.